ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಸ್ಟೂಡೆಂಟ್ಸ್, ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ, ಒಂದು ಸೆಷನಲ್ಲಿ ನಾವು ಲಾಸ್ಟ್ 10 ಇಯರ್ಸಲ್ಲಿ ಮ್ಯಾಥಮೆಟಿಕ್ಸ್ KCET ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರಲ್ಲಿ ಯಾವ ಚಾಪ್ಟರಿಂದ ಎಷ್ಟು ವೇಟೇಜ್ಗೆ ಅಥವಾ ಎಷ್ಟು ಮಾರ್ಕ್ಸಿಗೆ ಕ್ವಶನ್ಗಳು ಬಂದಿತ್ತು, ಎಷ್ಟು ಕ್ವಶನ್ಸ್ಗಳು ಬಂದಿತ್ತು ಅಂತ ಹೇಳಿ ಅನಲೈಸ್ ಮಾಡ್ತಾ ಹೋಗೋಣ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅವರ್ KCET 2024. ಓಕೆ, ಎಲ್ಲರೂ ಈ ಒಂದು ಸೆಷನಿಗೆ ತಯಾರಿದ್ದೀರಾ? ಓಕೆ, ಆಲ್ ರೈಟ್. ಸೊ ಈಗ ನಮಗೆ ಗೊತ್ತಿರೋ ಹಾಗೆ KCETಯಲ್ಲಿ ಕ್ಲಾಸ್ 11 ಹಾಗೆ ಕ್ಲಾಸ್ 12 ಎರಡರಿಂದನೂ ನಮಗೆ ಕ್ವೆಶನ್ಸ್ಗಳು, ಎಲ್ಲ ಚಾಪ್ಟರ್ಸ್ಗಳಿಂದನೂ ನಮಗೆ ಪ್ರಶ್ನೆಗಳು ಬರುತ್ತೆ, ಹೌದಾ? ಸೊ ಈಗ ಕ್ಲಾಸ್ 11 ಅಂತ ನೋಡ್ತಾ ಹೋದರೆ ನೋಡಿ, ಸೆಟ್ಸ್ ಚಾಪ್ಟರಿಂದ ನೀವು ನೋಡ್ಬೋದು 2014 ಒಳಗೆ 2 ಮಾರ್ಕ್ಸಿಗಿದೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ನಮಗೆ ಉಳಿದಿರೋ ಎಲ್ಲ 9 ವರ್ಷಗಳಲ್ಲಿ ಒಂದು ಮಾರ್ಕ್ಸ್ಗಳಿಗೆ ಒಂದೊಂದು ಮಾರ್ಕ್ಸ್ ವೇಟೇಜಿಗೆ ಏನು ಬಂದಿದೆ, ಕ್ವೆಶನ್ ಬಂದಿದೆ, ಹೌದಾ? ಒಂದು ಕ್ವೆಶನ್ನು ಅಂತ ಅರ್ಥ, ಹೌದಾ? ಸೊ ಕೆಲವೊಂದು ಸಲ ಬಂದೇ ಇಲ್ಲ ನೋಡಿ, 2016 ಆಗಿರ್ಬೋದು, 18, ಓಕೆ, ಕೆಲವೊಂದು ಸಲ ಬಂದಿಲ್ಲ. ಬಟ್ ಎಸ್ಟಿಮೇಟ್, ಅಪ್ರಾಕ್ಸಿಮೇಟ್ ಆಗಿ, ಆವ್ರೇಜ್ ಆಗಿ ನೋಡೋದಾದರೆ 1 ಮಾರ್ಕ್ಸ್ ಪ್ರಶ್ನೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ ರೈಟ್, ಇದು ನಮ್ಮ ಫಸ್ಟ್ ಇಯರ್ ಕಾನ್ಸೆಪ್ಟ್ ಚಾಪ್ಟರ್ಸ್ಗಳ ಬಗ್ಗೆ ನಾವಿವಾಗ ಮಾತಾಡ್ತಾ ಇರೋದು. ಓಕೆ, ಕ್ಲಾಸ್ 11 ಬಗ್ಗೆ. ಈಗ ಕಾಂಪ್ಲೆಕ್ಸ್ ನಂಬರ್ಸ್ ಹಾಗೆ ಕ್ವಾಡ್ರೆಟಿಕ್ ಈಕ್ವೇಷನ್ ಬಗ್ಗೆ ಹೇಳೋದಾದರೆ ನೀವು ನೋಡಬಹುದು, ಆಲ್ಮೋಸ್ಟ್ 1 ಮಾರ್ಕ್ಸಿಗೆ ನಮಗೆ ಪ್ರಶ್ನೆಗಳು ಬಂದಿದೆ. 2015 ಮತ್ತು 16 ಮಾತ್ರ 3 ಮಾರ್ಕ್ಸಿಗೆ ಬಂದಿರೋದು. ಬಟ್ ಅಪ್ರಾಕ್ಸಿಮೇಟ್ಲಿ ನಾವು ನೋಡೋದಾದರೆ, ಅವರೇಜ್ ಆಗಿ ನೋಡೋದಾದರೆ 1 ಮಾರ್ಕ್ಸ್ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷನೂ ಕೂಡ, ಹೌದಾ? ದೆನ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಕಡೆಗೆ ಬಂದಾಗ ನೋಡಿ, ಇಲ್ಲಿನೂ ಕೂಡ ಅಷ್ಟೇ 1 ಅಥವಾ 2 ಮಾರ್ಕ್ಸಿಗೆ ನಮಗೆ ಪ್ರಶ್ನೆ ಬರಬಹುದು ಬಂದರೆ. ಓಕೆ, ಕೆಲವೊಂದು ಸಲ ಬಂದೇ ಇಲ್ಲ. ಓಕೆ, ಸೊ 2020-21 ಹಾಗೆ 2016-14 ಹೌದಾ? ಸೊ ದಟ್ ಸೆಕೆಂಡ್ರಿ, ಆದರೆ ಬರುವಂಥ ಚಾನ್ಸಸ್ಸು ಇರುತ್ತೆ, ಹೌದಾ? 1 ಅಥವಾ 2 ಪ್ರಶ್ನೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಹೌದಾ? ಸೊ ಈ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ನ ಮೇಲೆ ಕೂಡ ನಮಗೆ ಆಲ್ಮೋಸ್ಟ್ ಎಲ್ಲ 1 ಮಾರ್ಕ್ಸ್ ಪ್ರಶ್ನೆಗಳೇ ಬರೋದು, 1 ಅಥವಾ 2 ಮಾರ್ಕ್ಸ್, ಹೌದಾ? ಓಕೆ, ಸೊ ದೆನ್ ಬೈನೋಮಿಯಲ್ ಥಿಯರಮ್ನ ನೋಡೋದಾದರೆ ಮೋಸ್ಟ್ ಪ್ರಾಬಬ್ಲಿ 1 ಮಾರ್ಕ್ಸ್ ಕ್ವಶನ್ನೇ ಇಲ್ಲಿನೂ ಬರೋದು, ಹೌದಾ? ಆಲ್ಮೋಸ್ಟ್ ನೀವೆಲ್ಲ ಚಾಪ್ಟರ್ಸ್ನ ನೋಡ್ತಾ ಹೋಗಿ ನಿಮಗೆ 1 ಇಲ್ಲ 2 ಮಾರ್ಕ್ಸ್ಗಳ ಮೇಲೆ, ಹೌದಾ, ಪ್ರಶ್ನೆ ಬರುತ್ತೆ. ಓಕೆ, 2 ಮಾರ್ಕ್ಸ್ ವೇಟೇಜಿಗೆ, ಇಲ್ಲಾಂದರೆ 1 ಮಾರ್ಕ್ಸ್ ಪ್ರಶ್ನೆನೇ ನಿಮಗೆ ನಾರ್ಮಲ್ ಆಗಿ ಬರೋದು, ಅಲ್ವಾ? ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಬಗ್ಗೆ ಹೇಳೋದಾದರೆ ಈ ವರ್ಷ ಮ್ಯಾಥಮೆಟಿಕಲ್ ಇಂಡಕ್ಷನಲ್ಲಿ ಪ್ರಶ್ನೆಗಳು ಬರೋದಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಹಾಗೆ ನೀವು ಲಾಸ್ಟ್ ಇಯರ್ದ ಅಂದರೆ 10 ವರ್ಷದ ಎನಲೈಸ್ ಮಾಡಿದಾಗ ಕ್ವೆಶನ್ಸ್ಗಳನ್ನು 1 ಮಾರ್ಕ್ಸಿಗೆ ಏನು ಬಂದಿದೆ, ಪ್ರಶ್ನೆಗಳು ಬಂದಿದೆ. ಆಲ್ ರೈಟ್, ದೆನ್ ಈಗ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್, ದಿಸ್ ಇಸ್ ಸೀಕ್ವೆನ್ಸ್. ಓಕೆ, ಈ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಮೋಸ್ಟ್ ಪ್ರಾಬಬ್ಲಿ 1 ಮಾರ್ಕ್ಸ್ ಪ್ರಶ್ನೆನೇ ಬಂದಿರೋದು. ದೆನ್ ಸ್ಟ್ರೇಟ್ ಲೈನ್ಸ್ ನೋಡಿ, ಈ ಸ್ಟ್ರೇಟ್ ಲೈನ್ಸಲ್ಲಿ ಪ್ರತಿ ವರ್ಷವೂ ಕೂಡ 1 ಮಾರ್ಕ್ಸ್ ಪ್ರಶ್ನೆನೇ ಬಂದಿರೋದು. ಸೊ ಈ ವರ್ಷವೂ ನಾವು 1 ಮಾರ್ಕ್ಸ್ ಇದೆ ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಕೋನಿಕ್ ಸೆಕ್ಷನ್ಸಲ್ಲೂ ಕೂಡ ಎಲ್ಲ 1 ಮಾರ್ಕ್ಸ್ ಪ್ರಶ್ನೆಗಳು, ಕೆಲವೊಮ್ಮೆ ಅಲ್ಲೊಂದು ಇಲ್ಲೊಂದು ಮಾರ್ಕ್ಸು ವೇಟೇಜ್ನ ಚೇಂಜ್ ಮಾಡಿರ್ತಾರೆ, ಹೌದಾ? ಸೊ 3 ಪ್ರಶ್ನೆ ಕೊಡೋಲ್ಲಿ 2 ಪ್ರಶ್ನೆ ಕೊಟ್ಟು ಆ ಒಂದು ವೇಟೇಜ್ನ ಬೇರೆ ಯಾವುದಾದ್ರೂ ಚಾಪ್ಟರಲ್ಲಿ ಹೆಚ್ಚು ಕಡಿಮೆ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಹೌದಾ? ಸೊ ಆವಾಗ ಈ ರೀತಿ ಪ್ರತಿ ಸಲ 1 ಬರೋದು 2 ಬಂದಿರುತ್ತೆ, ಹಾಗೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ದೆನ್ ಮ್ಯಾಥಮೆಟಿಕಲ್ ರೀಸನಿಂಗಲ್ಲಿ ಕೂಡ ಈ ವರ್ಷ ಮ್ಯಾಥಮೆಟಿಕಲ್ ರೀಸನಿಂಗಲ್ಲಿ ಅದರ ಮೇಲೆ ಪ್ರಶ್ನೆಗಳು ಬರಬಹುದು, ಬರದೇನೂ ಇರಬಹುದು. ಆಲ್ ರೈಟ್, ಸೊ ಯೂಶಲಿ ಬಂದರೆ 1 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ನೀವು ಲಾಸ್ಟ್ ಇಯರ್ ಎನಲೈಸ್ ಮಾಡಿದಾಗಲೂ ಕೂಡ, ಲಾಸ್ಟ್ ಇಯರಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಎನಲೈಸ್ ಮಾಡಿದಾಗಲೂ ಕೂಡ 1 ಮಾರ್ಕ್ಸ್ ಪ್ರಶ್ನೆಗಳೇ ಬಂದಿರೋದು, ಒಂದೊಂದು ಪ್ರಶ್ನೆ. ದೆನ್ ಸ್ಟ್ಯಾಟಿಸ್ಟಿಕ್ಸ್ನ ಮೇಲೂ ಕೂಡ 1 ಮಾರ್ಕ್ಸ್ ಕ್ವಶನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಲಿಮಿಟ್ಸ್ನ ಮೇಲೂ ಕೂಡ 1 ಮಾರ್ಕ್ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಪ್ರಾಬಬಿಲಿಟಿಯಲ್ಲಿ ಮಾತ್ರ ನಮಗೆ ನಾವು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ನ ಕಂಪೇರ್ ಮಾಡಿದಾಗ ಫಸ್ಟ್ ಇಯರಲ್ಲಿ ಇರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ಗಳಲ್ಲಿ ಪ್ರಾಬಬಿಲಿಟಿ ಮೇಲೆ ನಮಗೆ ಸ್ವಲ್ಪ ವೇಟೇಜ್ ಜಾಸ್ತಿ ಇರುವಂಥ ಪ್ರಶ್ನೆಗಳು ಈ 10 ವರ್ಷಗಳಲ್ಲಿ ಕಂಡುಬರುತ್ತೆ, ಹೌದಾ? ಓಕೆ, ಆಲ್ ರೈಟ್. ಸೊ ಈಗ ಈ ಫಸ್ಟ್ ಇಯರ್ ಚಾಪ್ಟರ್ ಅಂತ ಬಂದಾಗ ನಿಮಗೆ ಸೆಟ್ಸ್ ಆ್ಯಂಡ್ ರಿಲೇಷನ್ಸ್ ಆಗಿರಬಹುದು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿರ್ಬೋದು,
ಓಕೆ. ದೆನ್ ನಿಮ್ಮ ಬೈನೋಮಿಯಲ್ ಥಿಯರಮಿಂದ ಆಗಿರಬಹುದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ಓಕೆ, ಅರ್ಥ ಆಯ್ತಾ? ಸೊ ಈಗ ಸೆಕೆಂಡ್ ಇಯರ್ ಕ್ಲಾಸ್ 12ದು ಚಾಪ್ಟರ್ಸ್ಗಳನ್ನು ಅನಲೈಸ್ ಮಾಡ್ತಾ ಹೋಗೋಣ. ಅದರಲ್ಲಿ ನೀವು ನೋಡ್ಬೋದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಏನಿದೆ ಅಲ್ಲ, ಇದ್ರ ಮೇಲೆ ಆಲ್ಮೋಸ್ಟ್ ನಮಗೆ 3ರಿಂದ ಮ್ಯಾಕ್ಸಿಮಮ್ 5 ಅಥವಾ 6 ಪ್ರಶ್ನೆಗಳು 6 ಮಾರ್ಕ್ಸಿಗೆ, ಮಿನಿಮಮ್ 3 ಮ್ಯಾಕ್ಸಿಮಮ್ 6 ಮಾರ್ಕ್ಸ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ? ಅಂದರೆ 3ರಿಂದ 6 ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇರಬಹುದು. ಇದಿಷ್ಟರ ನಡುವೆ ಎಷ್ಟಾದರೂ ಬರಬಹುದು. ಓಕೆ, ಸೊ ಅದು ಫ್ಲಕ್ಚುಯೇಟ್ ಆಗ್ತಾನೆ ಹೋಗಿದೆ, 3, 5, 4, 4 ಈ ರೀತಿಯಾಗಿ. ಹೌದಾ? ಈ ವರ್ಷನ ಅದಕ್ಕೆ ಹೇಳಿದ್ದು 3ರಿಂದ 5 ಮ್ಯಾಕ್ಸಿಮಮ್ ಅಥವಾ 6. ಅರ್ಥ ಆಯ್ತಾ? ದೆನ್ ಈ ITF ಮೇಲೆ 2 ಅಥವಾ 3, ಸೊ ಮೋಸ್ಟ್ ಪ್ರಾಬಬ್ಲಿ 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದರೆ ಆಲ್ಮೋಸ್ಟ್ ಇಲ್ಲಿ ಅಂದಾಜು ನೋಡೋದಾದರೆ ಪ್ರತಿ ವರ್ಷವೂ ಹೆಚ್ಚಿಗೆ ನಮಗೆ 2 ಮಾರ್ಕ್ಸ್ ಮೇಲೆ ಪ್ರಶ್ನೆಗಳು ಬಂದಿರೋದು, ಅಂದರೆ 2 ಪ್ರಶ್ನೆಗಳು ಬಂದಿರೋದು. ದೆನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನ ನೋಡೋದಾದರೆ ನೋಡಿ, 7 ಮಾರ್ಕ್ಸು ಹಾಗೆ 6 ಮಾರ್ಕ್ಸ್ಗಳ ಪ್ರಶ್ನೆಗಳು, 6 ಮಾರ್ಕ್ಸಿಗೆ ಪ್ರಶ್ನೆಗಳು ಬಂದಿದೆ. ಹೌದಾ? 6 ಕ್ವಶನ್ಸ್ ಬಂದಿರ್ಬೋದು ಅಥವಾ 7 ಕ್ವಶನ್ಸು ಬಂದಿದೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ 5 to 7 ಕ್ವೆಶನ್ಸ್. ಯಾವುದ್ರ ಮೇಲೆ? ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಓಕೆ, ಸರಿ. ದೆನ್ ಡಿಫ್ರೆನ್ಷಿಯಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ ಮೇಲೆ ಹೇಳೋದಾದರೆ ಇಲ್ಲಿನೂ ಕೂಡ ಅಷ್ಟೇ ವೇಟೇಜ್ ಜಾಸ್ತಿ ಇದೆ. ಹೌದಾ? ಮಿನಿಮಮ್ 5ರಿಂದ 7. ಹೌದಾ? ಸೊ 5 ಬರಬಹುದು, 6 ಬರಬಹುದು ಅಥವಾ 7 ಬರಬಹುದು. ಇಟ್ ಫ್ಲಕ್ಚುಯೇಟ್ಸ್ ಅಗೇನ್. ಓಕೆ, ಅಂತೂ ನಮಗೆ ಆಲ್ಮೋಸ್ಟ್ ನೋಡಿದಾಗ 6 ಮಾರ್ಕ್ಸ್ ವೇಟೇಜ್ ಇರುವಂಥ ಪ್ರಶ್ನೆಗಳೇ ನಮಗೆ ಸಿಕ್ಕಿರೋದು. ದೆನ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ನ ನೋಡೋದಾದರೆ ಯೂಶಲಿ ನಮಗೆ 3 ಮಾರ್ಕ್ಸ್ ಪ್ರಶ್ನೆಗಳನ್ನು, ಅಂದರೆ 3 ಪ್ರಶ್ನೆಗಳನ್ನು ನೋಡಬಹುದು ಅಥವಾ ಮ್ಯಾಕ್ಸಿಮಮ್ ಅಂದರೆ 4 ಪ್ರಶ್ನೆ ಬರಬಹುದು. ಇಂಟಿಗ್ರಲ್ಸ್ನ ನೋಡೋದಾದರೆ ನೋಡಿ, ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನಮಗೆ ಸಿಗೋದು 6 ಮಾರ್ಕ್ಸ್ ವೇಟೇಜ್ ಇರುವಂಥ ಪ್ರಶ್ನೆಗಳು. ಹೌದಾ? 6 ಅಥವಾ 7 ಪ್ರಶ್ನೆಗಳು ಬರಬಹುದು. ದೆನ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ನ ನೋಡೋದಾದರೆ 1ರಿಂದ ಮ್ಯಾಕ್ಸಿಮಮ್ 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಏಕೆಂದರೆ ನಾವು ಎನಲೈಸ್ ಮಾಡ್ತಾ ಹೋದಾಗ ಈ ವರ್ಷವೂ ಅದೇ ರೀತಿ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ? ಆಲ್ ರೈಟ್, ಸರಿ. ದೆನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ನೋಡೋದಾದರೆ 3 ಮ್ಯಾಕ್ಸಿಮಮ್ 4 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ವೆಕ್ಟರ್ ಅಲ್ಜಿಬ್ರಾನ ನೋಡಿದಾಗ ನೋಡಿ, 3 ಪ್ರಶ್ನೆಗಳು ಬಂದಿದೆ. ಆಲ್ಮೋಸ್ಟ್ ನಮಗೆ 3 ಪ್ರಶ್ನೆಗಳೇ ಹೆಚ್ಚಿಗೆ ರಿಪೀಟ್ ಆಗಿರೋವಂಥದ್ದು. ದೆನ್ ಈ 3D ಜಾಮಿಟ್ರಿನ ನೋಡೋಣ. ಈ 3D ಜಾಮಿಟ್ರಿಯಲ್ಲಿ ಈ ಸಲ ವೇಟೇಜ್ ಏನಿದೆಲ್ಲ ಸ್ವಲ್ಪ ಕಡಿಮೆ ಇದೆ. ಅರ್ಥ ಆಯ್ತಾ? ಸೊ ಯೂಶಲಿ ನಮಗೆ 4 ಪ್ರಶ್ನೆ ಹೆಚ್ಚಿಗೆ ಬಂದಿರೋವಂಥದ್ದು, ಈ ಸಲ 2 ಪ್ರಶ್ನೆ ಬರ್ಬೋದು, ಮ್ಯಾಕ್ಸಿಮಮ್ 3 ಆಗ್ಬೋದು. ಅಂದರೆ ಏನು ಮಾಡ್ತಾರೆ, ವೇಟೇಜ್ ಕಡಿಮೆ ಮಾಡಿದಾಗ ಆ ಒಂದು ಚಾಪ್ಟರಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ನ ಬೇರೆ ಯಾವುದಾದ್ರೂ ಚಾಪ್ಟರಿಗೆ ಹಾಕ್ತಾರೆ. ಅಂದರೆ ಬೇರೆ ಯಾವುದಾದ್ರೂ ಚಾಪ್ಟರಲ್ಲಿ 1-2 ಮಾರ್ಕ್ಸ್ ಹೆಚ್ಚಿಗೆ ಆಗ್ಬೋದು, ಇಲ್ಲಿಂದ ತೆಗೆದು ಇನ್ನೊಂದು ಚಾಪ್ಟರಿಗೆ ವೇಟೇಜ್ ಜಾಸ್ತಿ ಮಾಡ್ತಾರೆ. ಹೌದಾ? ಅದೇ ಕೆಲಸ ಮಾಡೋದು. ಆಲ್ ರೈಟ್. ಇನ್ನು ನಿಮ್ಮ ಲೀನಿಯರ್ ಪ್ರೋಗ್ರಾಮಿಂಗ್ LPP ಬಗ್ಗೆ ಹೇಳೋದಾದರೆ ಯೂಶಲಿ ನಿಮಗೆ 1 ಅಥವಾ ಮ್ಯಾಕ್ಸಿಮಮ್ 2 ಮಾರ್ಕ್ಸ್ಗಳ ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಪ್ರಾಬಬಿಲಿಟಿ ನೋಡೋದಾದರೆ ಪ್ರಾಬಬಿಲಿಟಿಯಿಂದನೂ ಕೂಡ ಸೆಕೆಂಡ್ ಇಯರಲ್ಲಾಗಲಿ ಫಸ್ಟ್ ಇಯರಲ್ಲಾಗಲಿ ಇಷ್ಟೋ ವರ್ಷಗಳಲ್ಲಿ ಪ್ರಾಬಬಿಲಿಟಿ ಮೇಲೂ ಕೂಡ ಕ್ವಶನ್ಸ್ ಬಂದಿದೆ. ಹೌದಾ? ಇಲ್ಲಿ ನಮಗೆ ಮ್ಯಾಕ್ಸಿಮಮ್ 4ರಿಂದ 5 ಪ್ರಶ್ನೆಗಳು ಬಂದಿದೆ ಆಲ್ಮೋಸ್ಟ್. ಹೌದಾ? ಆಲ್ ರೈಟ್. ಸೊ ಇದಿಷ್ಟು ನಮ್ಮ ಈ 10 ವರ್ಷಗಳಲ್ಲಿ ಕ್ಲಾಸ್ 11 ಮತ್ತು 12ಇಂದ KCETಯಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಹೌದಾ? ಎಷ್ಟೆಷ್ಟು ವೇಟೇಜಿಗೆ, ಎಷ್ಟು ಮಾರ್ಕ್ಸಿಗೆ ನಾವು ಆಲ್ಮೋಸ್ಟ್ ಪ್ರಶ್ನೆಗಳನ್ನು ಕಂಡಿದ್ವಿ ಅಂಥೇಳಿ ನಮಗೆ ಅರ್ಥ ಆಗುತ್ತೆ. ಅಂದರೆ ಈ ವರ್ಷವೂ ಇಷ್ಟೇ, ಅಂದರೆ ಇಷ್ಟು ಮಾರ್ಕ್ಸಿಂದ ಇಷ್ಟು ಮಾರ್ಕ್ಸ್ ಒಳಗೆ ಬರಬಹುದು ಅಂತ ನಾವು ಎಸ್ಟಿಮೇಟ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಯಾವುದಕ್ಕೆ ವೇಟೇಜ್ ಜಾಸ್ತಿ ಇರುತ್ತೋ ಅದನ್ನು ನಾವು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಓದೋವಂಥ ಒಂದು ನಮಗೆ ಏನು ಬರುತ್ತೆ, ಒಂದು ಇಂಟೆನ್ಷನ್ ಜಾಸ್ತಿ ಆಗುತ್ತೆ. ಹೌದಾ? ಫೈನ್. ಸೊ ಈ ಚಾಪ್ಟರ್ಸ್ಗಳಲ್ಲಿ, ಸೆಕೆಂಡ್ ಇಯರ್ ಚಾಪ್ಟರ್ಸ್ಗಳಲ್ಲಿ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಡಿಟರ್ಮಿನೆಂಟ್ಸ್ ಆಗಿರ್ಬೋದು, ಹೌದಾ, ನಿಮ್ಮ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿರ್ಬೋದು, ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಓಕೆ, ದೆನ್ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ಗಳ ಮೇಲೆ ನೀವು ಖಂಡಿತವಾಗ್ಲೂ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ. ಸೊ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಬಹಳ ಜನ ಮಕ್ಕಳು ಏನು ಮಾಡ್ತೀರಾ ಅಂದರೆ, ಈ ಬೋರ್ಡ್ ಎಕ್ಸಾಮ್ ಆದಮೇಲೆ ನಾವು ಈ CET ಕಡೆಗೆ ಗಮನ ಕೊಡೋಣ ಅಂತ ಯೋಚನೆ ಮಾಡ್ತೀರಾ. ಆ ಕೆಲಸ ಮಾಡಬೇಡಿ. ಇವಾಗಲಿಂದನೇ ನೀವು ಅದಕ್ಕೆ ಪ್ರಿಪೇರ್ ಆಗ್ತಾ ಬನ್ನಿ. ಹೌದಾ? ಸೊ ಲಾಸ್ಟ್ ಮೂಮೆಂಟ್ ಅದು ಬೋರ್ಡ್ ಎಕ್ಸಾಮ್ ಆದಮೇಲೆ
ಹಾರ್ಡ್ಲಿ ಒಂದು 25-30 ದಿವಸ ಅಂದರೆ 1 ತಿಂಗಳು, ಹೌದಾ? ಅದರೊಳಗೆ 1 ತಿಂಗಳು ಹೋಗೋದು ನಮಗೆ ಗೊತ್ತೇ ಆಗಲ್ಲ ಅಲ್ವಾ? ಸೊ 1 ತಿಂಗಳೊಳಗೆ ನೀವು ಅಷ್ಟೂ ಸಿಲೆಬಸ್ನ ಕವರ್ ಮಾಡಬೇಕು ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ನ 4 ಸಬ್ಜೆಕ್ಟಿಗೆ, ಹೌದಾ? ಸೊ ನೀವು ಅಂದರೆ PCM ಆಗಿರ್ಬೋದು ಅಥವಾ PCBನ ಹೇಳೋದಾದರೆ ಯೂಶಲಿ ಬರೀ ಇದೊಂದೇ ಸಬ್ಜೆಕ್ಟ್ ಅಲ್ಲದೆ ಬೇರೆ ಎಲ್ಲ ಸಬ್ಜೆಕ್ಟ್ನೂ ನೀವು ಹ್ಯಾಂಡಲ್ ಮಾಡ್ತಾ ಹೋಗಬೇಕು, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿ. ಸೊ ಮ್ಯಾಥಮೆಟಿಕ್ಸ್ ಬಗ್ಗೆ ನಾನು ಹೇಳೋದಾದರೆ ಸ್ಪೆಷಲಿ ಪ್ರತಿನಿತ್ಯ ಕೂಡ ಮಿನಿಮಮ್ 6-8 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬನ್ನಿ. ಎಂಥ ಚಾಪ್ಟರ್ಸ್ಗಳು ಅಂದರೆ ಯಾವುದು ನಿಮಗೆ ಹಾರ್ಡ್ ಅನಿಸುತ್ತಲ್ಲ ಅದನ್ನು ಇವಾಗಲಿಂದನೇ ಅವುಗಳ ಮೇಲೆ ನಂಬರ್ ಆಫ್ ಕ್ವಶನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಪ್ರತಿನಿತ್ಯ ಸಾಲ್ವ್ ಮಾಡ್ತಾ ಬನ್ನಿ, ಕನ್ಸಿಸ್ಟೆಂಟಾಗಿ ಮಾಡ್ತಾ ಬನ್ನಿ. ಅರ್ಥ ಆಯ್ತಾ? ಯಾಕೆ ಅಂದರೆ ಅದೇನು ಮಾಡುತ್ತೆ, ನಿಮಗೆ ಬೋರ್ಡ್ ಎಕ್ಸಾಮಿಗೂ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಕೊಡುತ್ತೆ, ಹಾಗೆ ಸಿ ಇ ಟಿಗೂ ಪ್ರಿಪೇರ್ ಆಗ್ತಿದ್ದೀರಾ, ಅಟ್ ದ ಸೇಮ್ ಟೈಮ್ ನಿಮಗೆ ಬೋರ್ಡ್ ಎಕ್ಸಾಮ್ಸಿಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ, ಎರಡಕ್ಕೂ ಅದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಂಬರ್ ಆಫ್ ಕ್ವಶನ್ಸ್. ಸೊ ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ದ ಪ್ರಾಕ್ಟೀಸ್, ನಿಮಗೆ ಗೊತ್ತಿದೆ ಅದು, ಹೌದಾ? ಸೊ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು, ಅದು ಎಲ್ರಿಗೂ ಅದು ಓಕೆ. ಪ್ರತಿಯೊಬ್ಬರೂ ಕೂಡ ಯಾರೇ ಆಗಲಿ ಮ್ಯಾಥಮೆಟಿಕ್ಸ್ನ ಸಾಲ್ವ್ ಮಾಡದೆ ಪ್ರಶ್ನೆಗಳನ್ನು ನಾವು ಅದರಲ್ಲಿ ಪರಿಣಿತರಾಗೋದಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಏನೂ ಇಟ್ಕೊಳ್ದೆ ಇವಾಗಲಿಂದನೇ ನೀವು ಪ್ರಿಪೇರ್ ಆಗ್ತಾ ಬನ್ನಿ. ಇದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಕೂಡ ಬೂಸ್ಟ್ ಮಾಡ್ತದೆ, ಓಕೆ. ಹಾಗೆ ಟೈಮ್ ಕೂಡ ಅದಾಗದೇ ಮ್ಯಾನೇಜ್ ಆಗ್ತಾ ಹೋಗುತ್ತೆ, ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಎಲ್ಲ ರೀತಿಯಿಂದನೂ ಅನುಕೂಲ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವಾಗಲಿಂದನೇ ನಿಮ್ಮ ಪ್ರಿಪ್ರೇಷನ್ ಇವಾಗಲಿಂದನೇ ಶುರುವಾಗಲಿ. ಆಲ್ ರೈಟ್, ದೆನ್ ಸ್ವಲ್ಪ ನೀವು ಇವಾಗಲಿಂದನೇ ಹಾರ್ಡ್ ವರ್ಕ್ ಮಾಡೋದ್ರಿಂದ ಒಳ್ಳೆ ಸ್ಕೋರನ್ನು ಖಂಡಿತವಾಗ್ಲೂ ಮಾಡಬಹುದು. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಸೆಷನ್ನ ಮುಗಿಸ್ತಿದ್ದೀವಿ. ಸೊ ಮುಂದಿನ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.